ಹಾಯ್ ಎಲ್ಲರಿಗೂ, ಬನ್ನಿ ಇವತ್ತು ನಾವು ತುಂಬಾನೇ ಟೇಸ್ಟಿ ಆಗಿರುವಂತಹ ಕೊಕೊನೆಟ್ ಬರ್ಫಿಯನ್ನ ಮಾಡೋಣ. ಬಾಯಲ್ಲಿ ಹಾಕೊಂಡ್ರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೂ ತುಂಬಾನೇ ಇಷ್ಟ ಆಗುತ್ತೆ. ಬನ್ನಿ ಇದನ್ನ ಹೇಗ್ ಮಾಡ್ಬೇಕಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದರಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊತಾ ಇದೀನಿ. ತುಪ್ಪ ಕರಗೋದ್ಮೇಲೆ ಇದರಲ್ಲಿ ಸಣ್ಣದಕ್ಕೆ ತುರುಮ್ಕೊಂಡಿರೋ ಕೊಬ್ಬರಿಯನ್ನ ಹಾಕೋಬೇಕು. ಕೊಬ್ಬರಿಯನ್ನ ತುರುಮ್ಕೋಬಹುದು, ಇಲ್ಲಾಂದ್ರೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ಸಣ್ಣದಕ್ಕೆ ರುಬ್ಕೋಬಹುದು. ಕೊಬ್ಬರಿಯನ್ನ ಹಾಕೊಂಡು 2 to 3 ಮಿನಿಟ್ಸ್ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ರೋಸ್ಟ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಇವಾಗ ನಾನು ಇದರಲ್ಲಿ 1.5 ಕಪ್ ಅಷ್ಟು ಬೆಲ್ಲದ ಪುಡಿ ಹಾಕೊಂತ ಇದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2 to 3 ಮಿನಿಟ್ಸ್ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ನಾನು ಇದರಲ್ಲಿ 1/4 ಕಪ್ ಅಷ್ಟು ಹಾಲು ಹಾಕೊಂತ ಇದೀನಿ. ಹಾಲು ಹಾಕೊಂಡಿದ್ದಾದ್ಮೇಲೆ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದ್ರೆ ಕೆಳಗಡೆ ಸ್ಟಿಕ್ ಆಗೋಗುತ್ತೆ. 2 ಮಿನಿಟ್ಸ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಇದರಲ್ಲಿ 1/4 ಕಪ್ ಅಷ್ಟು ನಾನು ಕೋವಾ ಹಾಕೊಂತ ಇದೀನಿ. ಕೋವಾ ಹಾಕೊಂಡು ಲಮ್ಸ್ ಇಲ್ದಿರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ಕ್ಲೋಸ್ ಮಾಡಿ 1 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. 1 ನಿಮಿಷ ಆದ್ಮೇಲೆ ಲಿಡ್ ಅನ್ನ ಓಪನ್ ಮಾಡಿ ಇವಾಗ ಇದರಲ್ಲಿ ನಾನು ಯಾಲಕ್ಕಿ ಪುಡಿ ಹಾಕೊಂತ ಇದೀನಿ, 1/4 ಟೇಬಲ್ ಸ್ಪೂನ್ ಅಷ್ಟು. ಈ ಕೊಕೊನೆಟ್ ಬರ್ಫಿ ಮಾಡುವಾಗ ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದ್ರೆ ಕೆಳಗಡೆ ಸ್ಟಿಕ್ ಆಗುತ್ತೆ. ಮತ್ತೆ ಫ್ಲೇಮ್ ಅನ್ನ ಲೋ ಅಲ್ಲೇ ಇಟ್ಕೋಬೇಕು, ಯಾವುದೇ ಕಾರಣಕ್ಕೆ ಹೈಯಲ್ಲಿ ಇಡಬಾರ್ದು. ಇವಾಗ ನಾನು ಇದರಲ್ಲಿ 2 to 3 ಟೇಬಲ್ ಸ್ಪೂನ್ ಅಷ್ಟು ಡ್ರೈ ಫ್ರೂಟ್ ಪೌಡರ್ ಹಾಕೊಂತ ಇದೀನಿ. ಡ್ರೈ ಫ್ರೂಟ್ ಪೌಡರು ಆಪ್ಷನಲ್ಲು, ಬೇಕಾಗಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೀನಿ. ಅದರಲ್ಲಿ ತುಪ್ಪ ಹಾಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಂತ ಇದೀನಿ. ಪ್ಲೇಟ್ಗೆ ತುಪ್ಪ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಮಾಡಿಕ್ಕಿರುವ ಮಿಕ್ಸ್ಚರನ್ನು ಇದರಲ್ಲಿ ಹಾಕೋಬೇಕು. ಮಿಕ್ಸ್ಚರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಒಂದು ರೌಂಡ್ ಶೇಪಾಗಿ ಕೊಡ್ತಾ ಇದ್ದೀನಿ ನಾನು. ನೀವು ನಿಮ್ಗೆ ಇಷ್ಟ ಆಗಿರೋ ಶೇಪಲ್ಲಿ ಮಾಡ್ಕೋಬಹುದು. ಈ ಥರ ರೌಂಡ್ ಶೇಪ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನಾನು ಇದರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾಗಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಡ್ರೈ ಫ್ರೂಟ್ ಪೌಡರ್ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡಿದ್ದಾದ್ಮೇಲೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಇವಾಗ ನಾನು ಇದನ್ನ ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ, ಸ್ಮಾಲ್ ಪೀಸಸಲ್ಲಿ. ಇವಾಗ ಇದು ತಿನ್ನಕ್ಕೆ ರೆಡಿ ಆಗಿದೆ. ನೀವು ಒಂದ್ಸತಿ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿ ಹಾಕ್ಕೊಂಡ್ರೆ ಕರಗೋಗುತ್ತೆ, ಆ ಥರ ಇರುತ್ತೆ. ನಿಮಗೂ ತುಂಬಾನೇ ಇಷ್ಟ ಆಗುತ್ತೆ. ಒಂದು ಸತಿ ಇದನ್ನ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಬ್ಬಕ್ಕೆಲ್ಲ ತೆಂಗಿನಕಾಯಿ ತಂದಿರ್ತೀರಲ್ಲ, ಅದನ್ನೆಲ್ಲ ವೇಸ್ಟ್ ಮಾಡಬೇಡಿ. ಈ ಥರ ಕೊಕೊನೆಟ್ ಬರ್ಫಿ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ನೀವು ಫ್ರಿಜ್ಜಲ್ಲಿ 4 to 5 ಡೇಸ್ ಈಸಿಯಾಗಿ ಸ್ಟೋರ್ ಮಾಡ್ಕೊಂಡು ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.